ಹಾಯ್ ಎಲ್ರಿಗೂ ನಮಸ್ಕಾರ. ಇದೇನಪ್ಪ ತರಕಾರಿ ಹಾಕ್ತಿದ್ದೀರಾ ಅಂದ್ಕೊಂಡಿದ್ದೀರಾ? ಹೌದು, ನಮ್ಮದು ನಾಟಿ ಕೋಳಿ ಫಾರಮ್ ಇದೆ. ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ಬಹಳ ಮುಖ್ಯ. ಮತ್ತು ನಾವು ಇಷ್ಟು 50 ಕೋಳಿ ಮರಿ ಮಾಡಿಸಿದ್ದೀವಿ ನೋಡಿ. ತರಕಾರಿ ಎಲ್ಲ ಉಳಿದಿರುತ್ತಲ್ಲ ಅದನ್ನೆಲ್ಲ ನಾವು ಹಿಂಗೆ ತಂದು ಹಾಕ್ತೀವಿ. ಮತ್ತು ನಮ್ಮ ಕೋಳಿ ಮರಿಗಳು ನೋಡಿ ಇಲ್ಲಿ ಇಷ್ಟಪ್ಪ ಇದೆ. ಇದು 1.5 ತಿಂಗಳು, ಮಿನಿಮಮ್ 2 ತಿಂಗಳು ಕೋಳಿ ಮರಿಗಳಿಗೂ. ತರಕಾರಿಗಳೆಲ್ಲ ಮಿಕ್ಕಿದ್ದೆಲ್ಲ ತಂದು ನಾನು ಈ ಥರ ಹಾಕ್ತಿರ್ತೀನಿ. ಮತ್ತು ನಮ್ಮದು ನಾಟಿ ಕೋಳಿ ಫಾರಮ್ ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದು ವಿಡಿಯೋ ಬಂದಿದ್ದು CC ಕ್ಯಾಮ್ರಾ ಹಾಕ್ಸಿರೋದು ನಾವು. ನಮ್ಮದು ಇರೋದು ಊರು ಹೊರಗಡೆ ಇರೋದು, ನಮ್ಮದು ಕೋಳಿ ಫಾರಮಲ್ಲಿ ನೋಡ್ತಿದ್ದೀರಲ್ಲ ಹಾಗೆ ನಾವು ಊರು ಹೊರಗಡೆ ಇರೋದ್ರಿಂದ ನಾವು CC ಕ್ಯಾಮ್ರಾನ ಹಾಕ್ಸಿದ್ದೀವಿ. ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಿಂದೆ ನಡೆದದ್ದು ಮುಂದೆ ನಡೆಯುವುದು ಎಲ್ಲ ತೋರಿಸುವ ಬೆಳಕು ಕಾಣ್ತದ. ಮತ್ತು ಇದೇನೆಲ್ಲರೂ ಈ ಥರ ಕೂತ್ಕೊಂಡವ್ರೆ ಅಂದ್ಕೊಂಡಿದ್ದೀರಾ? ಹೌದು, ದೇವಸ್ಥಾನದ್ದು ಅದೇ ದೇವಸ್ಥಾನ ಕೂತಾರಲ್ಲೊಬ್ರು, ಅಲ್ಲಿ ದೇವಸ್ಥಾನ ಒಳಗಡೆ ಇರೋದು. ಇದು ಎಲ್ಲ ಲೆಕ್ಕಾಚಾರ ಮಾಡ್ತಾರೆ. ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಗೊತ್ತಲ್ಲ, ದೇವ್ರದೆಲ್ಲ ಆದಮೇಲೆ ಖರ್ಚು ವೆಚ್ಚ ಎಲ್ಲ ಲೆಕ್ಕಾಚಾರ ಮಾಡಬೇಕು. ಹಾಗಾಗಿ ದೇವಸ್ಥಾನದ್ದು ಎಷ್ಟು ಖರ್ಚಾಯಿತು, ಏನು ಎಷ್ಟು ಉಳೀತು ಅಂತ ಎಲ್ಲ ಇವರು ಲೆಕ್ಕಾಚಾರ ಮಾಡ್ತಾವ್ರೆ ನೋಡಿ. ಎಷ್ಟೆಷ್ಟು ಆಯಿತು ಅಂತೆಲ್ಲ ಲೆಕ್ಕಾಚಾರನ ಮಾಡ್ತಾರೆ. ಕೆಲವರು ದುಡ್ಡು ಕೊಟ್ಟಿರಲ್ಲ, ಇನ್ನು ಕೆಲವರು ಕಮ್ಮಿ ಕೊಟ್ಟಿರ್ತಾರೆ. ಅದನ್ನೆಲ್ಲ ಲೆಕ್ಕ ಹಾಕಿ ಇಷ್ಟ ಆಯಿತು ಅಂತೆಲ್ಲ ಲೆಕ್ಕ ಹಾಕ್ತವ್ರೆ. ಮತ್ತು ನಾನಿವತ್ತು ನಮ್ಮ ಮನೇಲಿ ಕಬ್ಬಿನ ಸಾಂಬಾರು ಮತ್ತು ಮುದ್ದೆ ಮಾಡಿದ್ದೆ. ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು.